हे परमात्मने प्रणतक्लेशनाशाय श्री गोविंदाय नमो नमः। अभ्रमं भंगरहितम् अजडं विमलं सदा आनंदतीर्थम् अतुलं भजे तापत्रयापहम्। हरशंभो महादेव विश्वेश अमरवल्लभ शिव शंकर सर्वात्मन् नीलकंठ नमोस्तुते। श्री गुरुभ्यो नमः। हरि ओम। उमा वै वाक्समुद्दिष्टा मनोरुद्रस् उदाहृतः तदेतन्मिथुनं ज्ञात्वा दाम्पत्य न विहीयते ಅಂತ ಆಚಾರ್ಯ ಮಧ್ವರು ಈ ಮಾತನ್ನು ಹೇಳ್ತಾರೆ. ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತಾದರೆ ಮನಸ್ಸಿನಲ್ಲಿ ಯಾವುದೇ ತರಹವಾದ ಕಳವಳಗಳು, ನಾನಾ ತರಹವಾದ ಒತ್ತಡಗಳು ಮನಸ್ಸಲ್ಲಿ ಬರಬಾರ್ದು ಅಂತಾದರೆ ಆ ಮನಸ್ಸಿನ ನಿಯಾಮಕರಾಗಿರ್ತಕ್ಕಂತಹ ಮಹಾರುದ್ರದೇವರ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ತರಹವಾಗಿ ಒಳ್ಳೆಯ ಮಾತು ಬರಬೇಕಾದರೆ ರುದ್ರದೇವರ ಪತ್ನಿಯಾಗಿರ್ತಕ್ಕಂತಹ ಉಮಾದೇವಿಯ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಉಮಾವೈ ವಾಕ್ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ಅಂತ ಹೇಳ್ತಾರೆ. ವಾಗ್ಯೆ ಅಭಿಮಾನಿನಿ ಉಮಾದೇವಿ. ಒಳ್ಳೆಯ ಮಾತುಗಾರಿಕೆ ನಮ್ಮಲ್ಲಿ ಬರಬೇಕು ಅಂತಾದರೆ ಉಮಾದೇವಿಯ ಪರಿಪೂರ್ಣವಾದ ಅನುಗ್ರಹ ಬೇಕು ಅಂತ. ಅದೇ ತರಹವಾಗಿ ಒಳ್ಳೆಯ ಚಿಂತನೆಗಳು ಬರಬೇಕಾದರೆ, ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳು ಬರಬೇಕು, ಮನಸ್ಸು ಉತ್ಸಾಹ ಭರಿತವಾಗಿರಬೇಕು ಅಂತಾದರೆ ಮನಸ್ಸಿನ ಅಭಿಮಾನಿಯಾದಂತಹ ಮಹಾರುದ್ರದೇವರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಇದರ ಚಿಂತನೆ ಮಾಡಿದಾಗ ದಾಂಪತ್ಯ ನ ವಿಹೀಯತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಕೊನೆಗೆ. ಇವತ್ತಿನ ಸಮಾಜದಲ್ಲಿ ಅನೇಕ ಸಮಸ್ಯೆಗಳ ನಡುವೆ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ದಂಪತಿಗಳ ನಡುವೆ ಪರಸ್ಪರವಾದ ಸಾಮರಸ್ಯದ ಕೊರತೆ. ದಂಪತಿಗಳಲ್ಲಿ, ಪತಿ ಪತ್ನಿಯರಲ್ಲಿ ಮಾನಸಿಕವಾಗಿರ್ತಕ್ಕಂತಹ ಐಕಮತ್ಯ ಎಂಬುವುದಿಲ್ಲ. ಹೆಂಡತಿಯ ಮಾತು ಗಂಡನಿಗೆ ಹಿಡಿಸುವುದಿಲ್ಲ, ಗಂಡನ ಮಾತು ಹೆಂಡತಿಗೆ ಹಿಡಿಸುವುದಿಲ್ಲ. ಹೀಗೆ ಪರಸ್ಪರವಾಗಿರ್ತಕ್ಕಂತಹ ಮಾನಸಿಕವಾದಂತಹ ವೈಪರೀತ್ಯ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಆದ್ದರಿಂದ ದಂಪತಿಗಳಲ್ಲಿ ಸಣ್ಣ ಸಣ್ಣ ವಿಷಯದಲ್ಲಿಯೂ ಗಲಾಟೆ ಆಗುವುದನ್ನು ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಈ ಉಮಾದೇವಿಯ ಮತ್ತು ಆ ರುದ್ರದೇವರ ಆ ದಂಪತಿಗಳ ಚಿಂತನೆ ಮಾಡಿದಾಗ ಆ ದಾಂಪತ್ಯದಲ್ಲಿ ಬರತಕ್ಕಂತಹ ಬಿರುಕು ಹೋಗುತ್ತೆ ಅಂತ ಶಾಸ್ತ್ರಕಾರ ಆಚಾರ್ಯ ಮಧ್ವರು ಈ ಮಾತನ್ನು ಹೇಳಿತ್ತು. ಯಾಕಂತ ಹೇಳಿದರೆ ಈ ದಾಂಪತ್ಯದಲ್ಲಿ ಬಿರುಕು ಉಂಟಾಗುವುದು ಯಾವಾಗ ಅಂತ ಹೇಳಿದರೆ ಈ ಮನಸ್ಸು ಮತ್ತು ಮಾತು ಒಂದಾಗದೇ ಇದ್ದಾಗ. ಈ ಮನಸ್ಸು ಮತ್ತು ಮಾತು ಅನ್ಯೋನ್ಯವಾಗಿದ್ದರೆ ದಾಂಪತ್ಯದಲ್ಲಿ ಎಂದೂ ಸಹಿತ ಕೆಡುಕು ಬರುವುದಿಲ್ಲ ಅಂತೆ. ಮಾತಾಡ್ತಾರೆ, ಆದರೆ ಮನಸ್ಸು ಮಾತ್ರ ಇರುವುದಿಲ್ಲ. ಗಂಡ ಹೆಣ್ಣಂದ್ರೆ ಮಾತಾಡ್ತಾ ಇರ್ತಾರೆ, ಆದರೆ ಮನಸ್ಸು ಮಾತ್ರ ಇರುವುದಿಲ್ಲ. ಯಾಕಪ್ಪ ಮಾತಾಡಬೇಕು ಎಂಬತಕ್ಕಂತಹ ಆ ಮನಸ್ಸು ಒಳಗೆ ಇರುತ್ತೆ. ಒಳಗೆ ಚಿಂತನೆ ಮಾಡ್ತಾ ಇರ್ತಾರೆ. ಯಾಕಪ್ಪ ಇವನ ಹತ್ರ ಮಾತಾಡಬೇಕು ಅಂತೇಳಿ ಗಂಡ, ಯಾಕಪ್ಪ ಇವಳ ಹತ್ರ ಮಾತಾಡಬೇಕು ಅಂತ ಗಂಡ, ಯಾಕಪ್ಪ ಮಾತಾಡಬೇಕು ಅಂತ ಹೆಂಡತಿ. ಈ ತರಹವಾದ ಆ ಮಾನಸಿಕವಾಗಿ ಉತ್ಸಾಹ ಇರುವುದಿಲ್ಲ.
ಏನೋ ಬಹಿರಂಗವಾಗಿ ಮಾತಾಡ್ತಾ ಇರ್ತಾರೆ ಅಷ್ಟೇ. ಅಂದರೆ ಮನಸ್ಸು ಇರುವುದಿಲ್ಲ, ಮಾತು ಇರುತ್ತೆ. ಕೆಲವೊಮ್ಮೆ ಹೆಂಡತಿ ಮಾತಾಡಬೇಕು ಅಂತ, ಚೆನ್ನಾಗಿ ಮಾತಾಡಬೇಕು ಅಂತ ಇರುತ್ತೆ, ಮನಸ್ಸು ಇರುತ್ತೆ, ಆದರೆ ಸರಿಯಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ. ಏನು ಮಾತಾಡಲಿಕ್ಕೆ ಹೋಗಿ ಗಡಿಬಿಡಿಯಾಗಿ ಬಿಡುತ್ತೆ. ಕೆಲವೊಮ್ಮೆ ಮಾತಾಡಬೇಕು ಅಂತ ಇರುತ್ತೆ, ಆದರೆ ಮನಸ್ಸಿರುತ್ತೆ, ಮಾತಾಡಲಿಕ್ಕೆ ಸರಿಯಾಗಿ ಆಗುವುದಿಲ್ಲ. ಇನ್ನು ಮಾತಾಡ್ತಾ ಇರ್ತಾರೆ, ಆದರೆ ಸರಿಯಾದ ಮನಸ್ಸಿರುವುದಿಲ್ಲ. ಇದರಿಂದಾಗಿ ಆ ಗಂಡ ಹೆಂಡತಿರ ನಡುವೆ ಆ ಪರಸ್ಪರ ಸಾಮರಸ್ಯನೇ ಮೂಡದೇ ಇರತಕ್ಕಂತಹ ಪ್ರಸಂಗವನ್ನು ಇವತ್ತು ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಹಾಗಾದರೆ ಅವರ ದಾಂಪತ್ಯದಲ್ಲಿ ಸಾಮರಸ್ಯ ಬರಬೇಕಾದರೆ ಅವರ ಮನಸ್ಸು ಮತ್ತು ಮಾತು ಒಂದುಗೂಡಬೇಕು. ಮನಸ್ಸು ಮತ್ತು ಮಾತು ಒಂದುಗೂಡಿದಾಗ ಆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಅಂದರೆ ಮನಪೂರ್ವಕವಾಗಿ ಮಾತನಾಡಿದಾಗ, ಮನಸ್ಸನ್ನಿಟ್ಟು ಮಾತನಾಡಿದಾಗ, ಒಳ್ಳೆಯ ಮನಸ್ಸಿನಿಂದ ಮಾತನಾಡಿದಾಗ ಗಂಡ ಹೆಂಡಂದಿರ ನಡುವೆ ಅಂತಹ ಕಲಹ ಬರಲಿಕ್ಕೆ ಸಾಧ್ಯವಿಲ್ಲ. ಇಬ್ಬರು ಸಮರಸ ಭಾವವನ್ನು ತಾಳಲಿಕ್ಕೆ ಸಾಧ್ಯ. ಯಾವಾಗ ಒಳ್ಳೆಯ ಮನಸ್ಸಿನಿಂದ ಮಾತನಾಡುವ ಪ್ರಯತ್ನ ಮಾಡುವುದಿಲ್ಲವೋ ಆವಾಗ ಇಂತಹ ಗಲಾಟೆಗಳು ಆಗ್ತಾ ಇರುತ್ತೆ, ದಾಂಪತ್ಯದಲ್ಲಿ ಕಲಹಗಳು ಆಗ್ತಾ ಇರುತ್ತೆ. ಇದು ಗಂಡ ಹೆಂಡತಿಗೆ ಮಾತ್ರ ಸೀಮಿತವಾದದ್ದಲ್ಲ, ಪ್ರತಿಯೊಂದರಲ್ಲೂ ಸಹಿತ ಇಷ್ಟೇ. ಎಷ್ಟೋ ಜನ ಮಾತಾಡ್ತಾರೆ, ಹೊರಗಿಂದ ಮಾತಾಡಬೇಕಾದ್ರೆ ನಗತಾ ಮಾತಾಡ್ತಾ ಇರ್ತಾರೆ, ಆದರೆ ಒಳಗಿಂದ ಮಾತ್ರ ಮನಸ್ಸು ಯಾಕಪ್ಪ ಯಾವಪ್ಪ ಈ ಜನ ಆಚೆ ಹೋಗಿಬಿಡುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಮಾತ್ರ ಅಂದ್ಕೊಳ್ತಾ ಇರ್ತಾರೆ. ಹೊರಗೆ ಮಾತ್ರ ಹೇಗೆ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಚೆನ್ನಾಗಿ ನಮ್ಗೆ ಅನಿಸ್ಬೇಕು ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಮನಸ್ಸಲ್ಲಿ ಮಾತ್ರ ಚಿಂತನೆ ಮಾಡ್ತಾ ಇರ್ತಾರೆ, ಯಾವಾಗ ಈ ಜನ ಆಚೆ ಹೋಗ್ತಾರಪ್ಪ ಅಂತ ಚಿಂತನೆ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಮನಸ್ಸು ಮಾತಾಡ್ತಾ ಇರ್ತಾರೆ, ಮನಸ್ಸು ಮಾತ್ರ ಯಾವಾಗಪ್ಪ ದೂರ ಹೋಗುವುದು ಅಂತ ಚಿಂತನೆ ಮಾಡ್ತಾ ಇರುತ್ತೆ. ಅಂದರೆ ಆ ಮನಸ್ಸು ಮತ್ತು ಮಾತು ಅನ್ಯೋನ್ಯವಾಗಿರುವುದಿಲ್ಲ ಆ ಸಂದರ್ಭದಲ್ಲಿ. ಆದ್ದರಿಂದ ಈ ಮನಸ್ಸು ಮತ್ತು ಮಾತು ಅನ್ಯೋನ್ಯವಾಗಿ ಇದ್ದಾಗ ಅದು ದಂಪತಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಳ್ಳೆಯದನ್ನು ಸಾಧನೆ ಮಾಡಲಿಕ್ಕೆ ಅದು ಸಾರ್ಥಕವಾಗುತ್ತೆ, ಸಾಧ್ಯವಾಗುತ್ತೆ. ಯತಿಗಳಿಗೂ ಸಹಿತ ಮನಸ್ಸು ಮತ್ತು ಮಾತು ಚೆನ್ನಾಗಿದ್ದಾಗ, ಒಳ್ಳೆಯದಿದ್ದಾಗ ಸಮಾಜದಲ್ಲಿ ಚೆನ್ನಾಗಿ ಬದುಕಬಹುದು. ಯತಿಗಳಿಗೆ ಮುಖ್ಯವಾಗಿ ಬೇಕಾದದ್ದು ಪಾಠ ಪ್ರವಚನ ಇವೆಲ್ಲ ಮಾಡಬೇಕಾದದ್ದು. ಹಾಗಾದರೆ ಒಂದು ಮನಸ್ಸು ಬರಬೇಕು, ಯಾಕಪ್ಪ ಪಾಠ ಮಾಡಬೇಕು, ಯಾಕಪ್ಪ ಪ್ರವಚನ ಮಾಡಬೇಕು ಅಂತ ಮನಸ್ಸು ಬಂದು ಬಿಟ್ಟರೆ ಮಾತೇ ಬರುವುದಿಲ್ಲ. ಆವಾಗ ಆ ಮಾತು ಒಳ್ಳೆಯ ಮಾತು ಬರಬೇಕಾದರೆ ಒಳ್ಳೆಯ ಮನಸ್ಸು ಬೇಕು. ಆ ಒಳ್ಳೆಯ ಮನಸ್ಸು ಇದ್ದರೆ ಒಳ್ಳೆಯ ಮಾತು ಬರಲಿಕ್ಕೆ ಸಾಧ್ಯ. ಹೀಗೆ ಆ ಮನಸ್ಸು ಮತ್ತು ಮಾತುಗಳು ಪರಸ್ಪರ ಅನ್ಯೋನ್ಯವಾಗಿದ್ದಾಗ ಆ ಯತಿಗಳು ಸಮಾಜದಲ್ಲಿ ಗುರುತಿಸಲ್ಪಡ್ತಾರೆ. ಒಂದು ಒಳ್ಳೆಯ ಉದ್ಯಮಿ ವ್ಯಾಪಾರ ಮಾಡಬೇಕಾದರೆ ಅವನು ವ್ಯಾಪಾರದಲ್ಲಿ ಮನಸ್ಸನ್ನೂ ಮಾಡಬೇಕು, ಅದೇ ತರಹವಾಗಿ ಒಳ್ಳೆಯ ಮಾತುಗಳು ಬರಬೇಕು ಅವನಿಗೆ. ಇವತ್ತೆಷ್ಟೋ ಜನ ವ್ಯಾಪಾರದಲ್ಲಿ ಒಳ್ಳೆಯ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಒಂದು ಅವರ ಉತ್ಸಾಹ ಕಾರಣ, ಒಂದು ಅವರ ಮಾತು ಕಾರಣ. ಯಾರಾದರೂ ಗ್ರಾಹಕರು ಬಂದಾಗ ಅವರ ಜೊತೆಗೆ 4 ಒಳ್ಳೆಯ ಮಾತನ್ನು ಹೇಳಿದರೆ ಸಾಕು, ಮತ್ತೇನು ಮಾಡಬೇಕಾಗಿಲ್ಲ. ನೀವು ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ಏನು ಬೇಕು ನಿಮಗೆ, ಇಂಥ ಒಳ್ಳೆ 4 ಮಾತಾಡಿದರೆ ಆ ಬರತಕ್ಕಂತಹ ವ್ಯಕ್ತಿ ಏನೋ ಒಂದು ಪದಾರ್ಥ ತೆಗೆದುಕೊಳ್ಳಲು ಬರತಕ್ಕಂತಹ ವ್ಯಕ್ತಿ ಮತ್ತಷ್ಟು ಪದಾರ್ಥ ತಗೊಂಡು ಹೋಗಿಬಿಡ್ತಾನೆ ಅವನು. ಯಾಕಂತ ಹೇಳಿದರೆ ಆ ಮಾತಿನಿಂದಲೇ ಅಷ್ಟು ಮೋಡಿಗೆ ಆಗಿಬಿಡ್ತಾನೆ ಅವನು, ಮೋಡಿಗೆ ಒಳಗಾಗ್ತಾನೆ. ಅದಕ್ಕೆ ಒಂದು ಮಾತು, ವಚನೇಕ ದರಿದ್ರತಾ ಅಂತ ಒಂದು ಮಾತು ಇದೆ. ಎಷ್ಟೋ ಜನ ಮಾತಾಡಲಿಕ್ಕೆ ಹಿಂಜರಿತಾರೆ, ಅವರ ಮುಖ ನೋಡಿದರೆ ಸಾಕು ನಮಗೆ ಭಯ ಆಗಿಬಿಡುತ್ತೆ, ಯಾಕಪ್ಪ ಇನ್ನು ಮಾತಾಡ್ತಾನೆ ಇಲ್ಲೋ ಅಂತ ಹೇಳಿ. ಎಷ್ಟೊಂದು ಜನ ಮುಖ ನೋಡ್ತಾ ಇರ್ತೀರಿ ನೀವು, ಒಳ್ಳೆ ಗುಮ್ಮನ ತರುತ್ತೆ ಆ ಮುಖ ಎಂಬುದು. ಆ ನಗು ಇಲ್ಲ, ಮಾತು ಇಲ್ಲ, ಏನು ನಾವಾಗಿಯೇ ಮಾತಾಡಿದರೆ
ಎಸ್ ಆರ್ ನೋ ಅಷ್ಟೇ ಉತ್ತರ ಬರುತ್ತೆ ಹೊರತು ಅದಕ್ಕಿಂತ ಹೆಚ್ಚಿನ ಮಾತು ಬರುವುದೇ ಇಲ್ಲ. ಅಂತಹ ಜನರನ್ನು ನೋಡ್ತಾ ಇರ್ತೇವೆ ನಾವಿವತ್ತು. ಒಳ್ಳೆಯ ಮನಸ್ಸು ಬೇಕು, ಬಂದವರ ಬಳಿ ಒಳ್ಳೆಯ ಮಾತನಾಡಬೇಕು. ಆ ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತನಾಡುವಿಕೆ, ಇದರಿಂದ ಒಬ್ಬ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಎತ್ತರಕ್ಕೆ ಹೋಗಲು ಸಾಧ್ಯ. ಇಂತಹ ಮನಸ್ಸು ಮತ್ತು ಮಾತು ಅನ್ಯೋನ್ಯವಾಗಿರಬೇಕಾದರೆ ಆ ರುದ್ರದೇವರು ಮತ್ತು ಉಮಾದೇವಿಯರ ಪರಸ್ಪರ ಅನ್ಯೋನ್ಯತೆಯನ್ನು ಚಿಂತನೆ ಮಾಡಬೇಕು. ವಾಗಿನ ಅಭಿಮಾನಿಯಾದಂತಹ ಆ ಉಮಾದೇವಿ, ಮನೋಭಿಮಾನಿ ರುದ್ರದೇವರು, ಆ ಪರಸ್ಪರ ದಂಪತಿಗಳು ಚೆನ್ನಾಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ಸಾಕು. ನಮ್ಮ ಮನಸ್ಸು, ನಮ್ಮ ಮಾತು ಅನ್ಯೋನ್ಯವಾಗಿರುತ್ತೆ. ಆವಾಗ ನಮ್ಮ ಜೀವನದಲ್ಲಿ ನಾವು ಎತ್ತರಕ್ಕೆ ಹೋಗಲು ಸಾಧ್ಯ. ಆ ನಿಟ್ಟಿನಲ್ಲಿ ಅದಕ್ಕೆ ಸೋಮನಾಥೇಶ್ವರ ಅಂತ ಕರೆದದ್ದು ಈ ದೇವಸ್ಥಾನವನ್ನು. ರುದ್ರದೇವರು ಅವರು ಸೋಮ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಉಮಯ ಸಹಿತ ಸೋಮಃ ಅಂತ ಹೇಳಿ. ಉಮಾ ಅಂತ ಹೇಳಿದ್ರೆ ಉಮಾದೇವಿ, ಪಾರ್ವತೀ ದೇವಿ, ಅವಳಿಂದ ಸಹಿತನಾದ ರುದ್ರದೇವರನ್ನು ಸೋಮ ಅಂತ ಕರೀತಾರೆ. ರುದ್ರದೇವರ ಚಿಂತನೆ ಮಾಡಬೇಕಾದರೆ ಪಾರ್ವತಿ ಸಹಿತವಾಗಿ ರುದ್ರದೇವರ ಚಿಂತನೆ ಮಾಡಿದಾಗ ನಮಗೆ ನಮ್ಮ ಮಾತು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ನಮ್ಮಲ್ಲೊಂದು ಮಾತು ಇದೆ, ಮಾತಾಡಿ ಕೆಟ್ಟೆವು ಅಂತ ಹೇಳಿ. ಮಾತಾಡಿ ಕೆಟ್ಟು ಬಿಟ್ಟೆವು ಅಂತೇಳಿ ಒಂದು ಮಾತು, ಸಹಜವಾಗಿ ಒಂದು ಗಾದೆಯ ಮಾತೇ ಇದೆ. ಏನೋ ಮಾತಾಡಿ ಬಿಡ್ತೇವೆ ನಾವು, ಆ ಮಾತಾಡಿದ ಮೇಲೆ ಗೊತ್ತಾಗುತ್ತೆ ನಮಗೆ ಈ ಮಾತು ಸರಿಯಾಗಿಲ್ಲ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲೇ ಕೆಟ್ಟೋಗಿ ಬಿಟ್ಟಿರುತ್ತೆ ಎಲ್ಲವೂ ಸಹಿತ. ಆದ್ದರಿಂದ ನಮ್ಮ ಮಾತೂ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಇವತ್ತೆಷ್ಟೋ ಜನ ಕೆಳಗೆ ಬೀಳುವುದೇ ಮನಸ್ಸಿನ ಮೂಲಕವಾಗಿ. ಮನಸ್ಸನ್ನು ಹಾಳು ಮಾಡಿಕೊಂಡು ಎಷ್ಟೋ ಜನ ಇವತ್ತು ಕೆಳಗೆ ಬಿದ್ದು ಹೋಗಿ ಬಿಡ್ತಾರೆ. ಅದಪ್ಪಾತ ಆಗಿ ಬಿಡುತ್ತೆ ಇವತ್ತು. ಯಾಕೆ ಕಾರಣ? ಮನಸ್ಸು ಸರಿಯಾಗಿರುವುದಿಲ್ಲ. ಆ ನಿಟ್ಟಿನಲ್ಲಿ ಆ ಮನಸ್ಸು ಮತ್ತು ವಾಕ್ ಎರಡರ ಅಭಿಮಾನಿ ದೇವತೆಯಾದಂತಹ ಉಮಾದೇವಿ, ಉಮಾಪತಿಯಾದ ರುದ್ರದೇವರ ಅನುಗ್ರಹ ನಮಗೆ ಆಗಬೇಕಾಗಿದೆ. ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ವ್ಯಕ್ತಿಯ ಬಳಿ ನಾವಿದ್ದರೆ ನಮ್ಮ ಸಾಮರಸ್ಯ ಯಾವ ಥರ ಇರುತ್ತೆ ಎಂಬುದಕ್ಕೆ ಆ ಉಮಾದೇವಿ, ಪಾರ್ವತಿ ಪರಮೇಶ್ವರರ ಆ ದೃಷ್ಟಾಂತ ನಾವು ನೋಡಬೇಕು. ನಾವು ಪಾರ್ವತಿ ಪರಮೇಶ್ವರರ ಜೊತೆಗೆ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದರೆ, ಒಂದು ನಂದಿ, ಇನ್ನೊಂದು ಸಿಂಹ. ರುದ್ರದೇವರ ವಾಹನ ನಂದಿ, ಬಸವ. ಉಮಾದೇವಿಯ ವಾಹನ ಸಿಂಹವಾಹಿನಿ ಅಂತ ಹೇಳ್ತೇವೆ ನಾವು. ಲೋಕದಲ್ಲಿ ಸಿಂಹಕ್ಕೂ ನಂದಿಗೂ ವೈರ, ಪರಸ್ಪರ ಒಂದುಗೂಡುವುದೇ ಇಲ್ಲ. ಆದರೆ ಆ ರುದ್ರದೇವರು ಮತ್ತು ಉಮಾದೇವಿಯರ ಸನ್ನಿಧಾನ ಇದ್ದಾಗ ಆ ನಂದಿ ಮತ್ತು ಸಿಂಹನೂ ಸಹಿತ ವೈರವನ್ನು ಬಿಟ್ಟು ಪರಸ್ಪರ ಒಗ್ಗಟ್ಟಾಗಿಯೇ ತಾವಿರ್ತಾರೆ. ಹಾಗಾದರೆ ಸಾತ್ವಿಕ ಸನ್ನಿವೇಶ ಎಲ್ಲಿರುತ್ತೋ, ಸಾತ್ವಿಕವಾದ ಪರಿಸರ ಎಲ್ಲಿರುತ್ತೋ ಅಲ್ಲಿ ವೈರಿಗಳೂ ಸಹಿತ ತಾವು ಒಗ್ಗಟ್ಟಾಗಿರ್ತಾರೆ ಎಂಬುದಕ್ಕೆ ಒಳ್ಳೆಯ ಸಾಕ್ಷಿ ಇದು. ಅಷ್ಟೇ ಅಲ್ಲ, ರುದ್ರದೇವರ ಕೊರಳಲ್ಲಿ ಸರ್ಪ ಇದೆ. ಅದೇ ಷಣ್ಮುಖನ ಪಕ್ಕದಲ್ಲಿ ನವಿಲು ಇದೆ. ಗಣಪತಿಯ ಕೆಳಗೆ ಇಲಿ ಇದೆ. ಸರ್ಪಕ್ಕೆ ಇಲಿ ಆಹಾರ, ವಸ್ತುಶಃ ನೋಡ್ಲಿಕ್ಕೆ ಹೋದರೆ ಸರ್ಪಕ್ಕೆ ಇಲಿ ಆಹಾರ, ನವಿಲಿಗೆ ಸರ್ಪ ಆಹಾರ. ಇಂತಹ ನವಿಲಿಗೆ ಸರ್ಪ ಆಹಾರ, ಸರ್ಪಕ್ಕೆ ಇಲಿ ಆಹಾರ ಪರಸ್ಪರ ಜೊತೆಗೆ ಇರುವುದೇ ಇಲ್ಲ. ಪರಸ್ಪರ ಕಂಡರೆ ಓಡಿ ಹೋಗ್ತವೆ. ಅದೇ ಇಲಿ, ಸರ್ಪ, ನವಿಲು ಪಾರ್ವತಿ ಪರಮೇಶ್ವರರ ಪಕ್ಕದಲ್ಲೇ ತಾವು ವಾಸ ಮಾಡಿಕೊಂಡಿದ್ದಾವೆ. ಯಾವ ಭಯ ಇಲ್ಲದೆ ವಾಸ ಮಾಡಿಕೊಂಡು ಇದ್ದೇವೆ. ಯಾಕೆಂತೇಳಿದರೆ ಆ ರುದ್ರದೇವರ ಸಾನ್ನಿಧ್ಯದ ಪ್ರಾಶಸ್ತ್ಯ, ಅದು ಮಹತ್ವ. ಅದು
ಆದ್ದರಿಂದ ಯಾವ ಜ್ಞಾನಿಗಳು, ಯಾವ ದೊಡ್ಡವರು, ಯಾವ ಪರಿಸರ ಚೆನ್ನಾಗಿದ್ದಾಗ ವೈರಿಗಳೂ ಸಹಿತ ಒಳ್ಳೆಯವರಾಗ್ತಾರೆ ಎಂಬುದಕ್ಕೆ ಒಳ್ಳೆಯ ನಿದರ್ಶನ ಇದಾಗಿದೆ. ಇಂತಹ ಉಮಾ ಮಹೇಶ್ವರರ ವಿಶೇಷವಾದ ಚಿಂತನೆ ನಾವು ಮಾಡಿದಾಗ ನಮ್ಮ ಜೀವನದಲ್ಲೂ ಸಹಿತ ಯಾರಾದರೂ ವೈರಿಗಳಿದ್ದರೂ ಸಹಿತ ನಮ್ಮ ಮುಂದೆ ಬಂದು ಕ್ಷಮಾಪಣೆ ಕೇಳಿ ನಿಮ್ಮ ಜೊತೆಗೆ ನಾವಿರ್ತೇವೆ, ವೈರವನ್ನು ಕಳೆದುಕೊಳ್ಳೋಣ ಅಂತ ತಾವು ಇಚ್ಛೆ ಪಡ್ತಾರಂತೆ. ಆದ್ದರಿಂದ ಅದಕ್ಕೋಸ್ಕರ ನಾವು ಮಹಾಜ್ಞಾನಿಗಳು, ಮಹಾರುದ್ರದೇವರ ವಿಶೇಷವಾದ ಚಿಂತನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮನಾಥೇಶ್ವರ ದೇವಸ್ಥಾನ ಪುತ್ತಿಗೆ ಇದರ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಶುಭ ಸಂದರ್ಭ. ನನಗೆ ಈ ದೇವಸ್ಥಾನಕ್ಕೆ ಬಂದಾಗ ಬಹಳ ಅಚ್ಚರಿಯಾಯಿತು. ಯಾಕೆಂತ ಹೇಳಿದರೆ ಇಷ್ಟು ದೊಡ್ಡ ದೇವಸ್ಥಾನ, ನಾನು ಕಂಡ ಕೆಲವು ದೇವಸ್ಥಾನಗಳಲ್ಲಿ ಇಷ್ಟು ವಿಸ್ತೃತವಾದ ದೇವಸ್ಥಾನ ಕಂಡದ್ದು ಕೆಲವು ದೇವಸ್ಥಾನಗಳು. ಅದರಲ್ಲಿ ಪುತ್ತಿಗೆ ದೇವಸ್ಥಾನ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸುತ್ತುಪೌಳಿಯ ಬಹಳ ವಿಸ್ತೃತವಾಗಿದೆ, ಇದು ಬಹಳ ಸುಂದರವಾಗಿದೆ, ವಿಸ್ತೃತವಾಗಿದೆ, ಒಳ್ಳೆಯ ಶಿಲ್ಪಕಲೆ ಇದೆ. ಒಮ್ಮೆ ತಲೆ ಎತ್ತಿದರೆ ತಲೆ ಕೆಳಗೆ ಹಾಕಲಿಕ್ಕೆ ಮನಸ್ಸಾಗುವುದಿಲ್ಲ ಅಂತೆ. ಅಷ್ಟು ಸುಂದರವಾದ ಮರದ ಶಿಲ್ಪಕಲೆ ಈ ಗರ್ಭಗುಡಿಯ ಒಳಗೆ ನಾವು ನೋಡಬಹುದು, ಆ ಸುತ್ತುಪೌಳಿಯ ಒಳಗೆ ನಾವು ನೋಡಬಹುದು. ಅದೇ ಸುತ್ತುಪೌಳಿಯ ಹೊರಗೂ ಸಹಿತ ದಶಾವತಾರದ ಚಿಂತನೆ, ರುದ್ರದೇವರ ಚಿಂತನೆ, ಇವೆಲ್ಲ ಶಿಲ್ಪಗಳನ್ನು ಕಂಡಾಗ ಒಂದು ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ವೈಬ್ರೇಷನ್ ಅಂತ ನಾವು ಹೇಳ್ಬೋದು, ವಾತಾವರಣ ಅಂತ ನಾವು ಹೇಳ್ಬೋದು. ಅಂತಹ ವಾತಾವರಣವನ್ನು ನಾವಿವತ್ತು ಈ ಒಂದು ಸನ್ನಿಧಾನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಸೋಮನಾಥೇಶ್ವರ ದೇವಸ್ಥಾನದ ಸನ್ನಿಧಾನ, ಅದೇ ತರಹವಾಗಿ ಮತ್ತೊಂದು ಯಾವುದು ಮಹಿಷಮರ್ದಿನಿ ದೇವರ ಸನ್ನಿಧಾನ, ಗಣಪತಿಯ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ಸೋಮನಾಥೇಶ್ವರ ದೇವರ ಅನುಗ್ರಹ ಎಲ್ಲರ ಮೇಲೆ ವಿಶೇಷವಾಗಿ ಆಗಲಿ, ಈ ಕ್ಷೇತ್ರ ಮತ್ತಷ್ಟು ಬೆಳಗಲಿ, ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ ಮಸ್ತು.